ಏನಾಯ್ತು ಹನುಮಂತು? ಯಾಕೆ ಪಾರ್ವತಿನ ಹೇಳ್ಕೊಂಡ್ ಬರ್ತಿದೀಯಾ? ಹನುಮಂತು, ರಿಲ್ಯಾಕ್ಸ್. ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ? ಹೇಳೋದಕ್ಕೆ ಧ್ವನಿ ಇಲ್ವೋ, ಇಲ್ಲ ಪದಗಳೇ ಸಿಗ್ತಾ ಇಲ್ವೋ, ಅಥವಾ ಮುಖಾನೇ ಇಲ್ವೋ ಗೊತ್ತಾಗ್ತಿಲ್ಲ ಯಜಮಾನ್ರೆ. ತಪ್ಪು ನಡೆದೋಗಿದೆ. ಸಾಧಾರಣ ತಪ್ಪಾಗಿದ್ರೆ ನಿಮ್ಗಳ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿ ತಿದ್ಕೋಬೋದಾಗಿತ್ತು. ಆದರೆ ಇದು ಅಂತಿಂಥ ತಪ್ಪಲ್ಲ. ಹನುಮಂತು, ನೀನಾಗ್ಲಿ ನಿನ್ನ ಮಗಳಾಗ್ಲಿ ಅಂಥ ದೊಡ್ಡ ತಪ್ಪು ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ನೀನು ಯಾವುದೋ ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದೀಯ. ನಿನ್ನ ವಿಷಯ ಏನು ಅಂತ ಹೇಳು, ಅದು ಸರಿನೋ ತಪ್ಪೋ ನಾನು ನಿರ್ಧಾರ ಮಾಡ್ತೀನಿ. ಬೇಡ ಬಾ, ಬೇಡ, ನಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇಡಬೇಡಿ. ಇದೇ ಇವತ್ತು ನಾನು ಖುಷಿಯೋದಕ್ಕೆ ಕಾರಣ ಆಗಿರೋದು ಅಮ್ಮ. ನಿಮಗೆ ನಮ್ಮ ಮೇಲಿನ ನಂಬಿಕೆ ಬೆಟ್ಟದಷ್ಟು, ಆದರೆ ನಮ್ಮ ನಡತೆ ಅದ್ರ ಮೇಲಿನ ಮಂಜಿನಷ್ಟು ಅಷ್ಟೇ. ಶಾಖಕ್ಕೆ ಕರೆದು ಹೋಗುತ್ತೆ, ನಿಮ್ಮಿಂದ ಜಾರಿ ದೂರ ಹೊರಟೋಗುತ್ತೆ ಅಮ್ಮ ಅವರೇ. ಒಗಟಾಗಿ ಮಾತಾಡಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಸೀದಾ ಮಾತಾಡು ಹನುಮಂತು. ಹೇಳೆ ಪಾರ್ವತಿ, ಬದುಕಿಗೆ ಬೆಂಕಿ ಹಾಕೊಂಡು ಕೊರಳಿಗೆ ನೇಣು ಬಿಕ್ಕೊಂಡಿರೋ ಪ್ರಸಂಗನ ಮುಚ್ಚುಮರೆ ಇಲ್ಲದೆ ಹೇಳು ಅಮ್ಮ ಅವ್ರಿಗೆ. ಡೆಮೋ ಮದುವೆ ವಿಚಾರ ಹೇಳಿ ಯುದ್ಧ ಶುರು ಮಾಡೋ ಮೂರ್ಖತನ ಬೇಡ. ಅಮ್ಮನ್ಗೆ ಸತ್ಯ ಹೇಳೋ ಸಮಯ ಇದಲ್ಲ. ನಾನು ನಂಬು. ಪಾರ್ವತಿ, ಏನಾಗಿದೆ ಅಂಥದ್ದು? ಹನುಮಂತು ಏನ್ ಹೇಳ್ತಿದ್ದಾನೆ? ನೀವು ಮಾತಾಡದೇ ಇದ್ರೆ ನಮ್ಗೆ ಹೇಗೆ ಅರ್ಥ ಆಗ್ಬೇಕು? ಸರಿ, ಹೇಳ್ಬೇಡಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಸಮಾಧಾನ ಮಾಡ್ಕೊಂಡು ಮನೆಗೆ ಹೋಗಿ. ಇನ್ನೆಲ್ಲಿ ಸಮಾಧಾನ ಅಮ್ಮ? ಸಾವಿನ ವಿಷಯ ಆದ್ರೆ ಮರ್ತು ಬಿಡಬಹುದು, ಆದ್ರೆ ಬದುಕಿ ಸಾಯೋ ಹಾಗಾದ್ರೆ ಹೇಗೆ ಮರೆಯೋದಕ್ಕೆ ಸಾಧ್ಯ? ಮತ್ತೆ ವಿಷಯ ಹೇಳಿ. ಹೇಳೆ, ಕಟಕಟೆಯಲ್ಲಿ ನಿಂತು ಸತ್ಯನ ಹೇಳು. ಮಾಡಿರೋ ತಪ್ಪಿಗೆ ಜೀವಾವಧಿ ಶಿಕ್ಷೆ ಅನುಭವಿಸು. ಹೇಳೆ ಪಾರ್ವತಿ. ಸಾರ್ತಿ, ಮಾತಿಗೂ ಅವಳ ಮೇಲೆ ಕೈ ಎತ್ತಬೇಡಿ. ಬೆಳೆದ್ ನಿಂತಿರೋ ಹುಡುಗಿ ತಪ್ಪಾಗುತ್ತೆ. ಕ್ಷಮಿಸಿ ದೊಡ್ಡ ಯಜಮಾನ್ರೆ. ಪಾರ್ವತಿ, ಕೇಳು, ಏನ್ ವಿಷಯ ಅದು? ಪಾರ್ವತಿ, ಈಗ ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಯಜಮಾನ್ರು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ. ನಿನ್ನ ಉಸಿರಿನ ಭಾಗವಾಗಿದ್ದವಳಿಗೆ ಸುಳ್ಳು ಹೇಳಿ ದ್ರೋಹ ಮಾಡೋ ದಾರಿ ಹುಡುಕೊಂಡ್ಬಿಟ್ಟಿಯಲ್ಲ. ಸುಳ್ಳು ಹೇಳಿದ ನಿನ್ನ ಬಾಯಿಂದ ಇನ್ಯಾವತ್ತೂ ನನ್ನ ಅಮ್ಮ ಅಂತ ಕರಿಬೇಡ.
ಸದಾ ಭಾವನೆಗಳು ತುಂಬಿ ತುಳುಕ್ತಾರೆ ಮನೆಯಲ್ಲಿ. ಎಲ್ಲ ಭಾವನೆಗಳು ಸತ್ತು ಹೋಗಿರೋ ಹಾಗಿದೆ. ರಾತ್ರಿ ಸಮುದ್ರ ದಂಡೆಯಲ್ಲಿ ಕೂತಾಗ ಕೇಳೋ ಅಲೆಗಳ ಶಬ್ದದ ಹಾಗೆ ಎಲ್ಲರೂ ಉಸಿರಾಟ ಕೇಳೋಷ್ಟು ಮೌನ. ನನಗೆ ಹಿಂಸೆ ತಡೆಯಕ್ಕಾಗ್ತಿಲ್ಲ ಬ್ರೋ. ಕೆಲವೊಂದು ಸಮಸ್ಯೆಗಳಿಗೆ ಮಾತಿಂದ ಉತ್ತರ ಸಿಗೋದಿಲ್ಲ ಪ್ರೀತು. ಮೌನಕ್ಕೆ ಶರಣಾಗಬೇಕು. ಈಗ ಹೊರಗಿನ ಪ್ರಪಂಚನ ತಾಳೆ ಮಾಡಿ ತೂಕ ಹಾಕೋ ಬದಲು ನಮ್ಮೊಳಗೆ ಇಳಿದು ಆತ್ಮಾವಲೋಕನ ಮಾಡ್ಕೊಳ್ಳೋ ಸಮಯ ಬಂದಿದೆ. ಅದಕ್ಕೆ ಈ ಮೌನ ತುಂಬಾ ಅಗತ್ಯ. ನನ್ನ ದಡ್ಡ ಬ್ರೋ, ನನ್ನ ಲೈಫು ತುಂಬ ಚಿಕ್ಕ ಚಿಕ್ಕ ಕ್ಷಣಗಳಿಂದ ಕೊಟ್ಟಿರೋದು. ಅದೆಲ್ಲ ಪಾರ್ಟಿ ಮಾಡ್ತೀನಿ, ಅಲ್ಲೆಲ್ಲ ಸುತ್ತೀನಿ, ಮನೆಗೆ ಬರ್ತೀನಿ, ಮೊಹಮ್ಮದ್ ಹತ್ರ ಬಯಸ್ಕೊಳ್ತೀನಿ, ಡ್ಯಾಡ್ ಹತ್ರ ಮುದ್ದು ಮಾಡಿಸ್ಕೊಳ್ತೀನಿ, ನಿನ್ನ ಹತ್ರ ತರಲೆ ಮಾಡ್ತೀನಿ. ಇದೇ ಪ್ರಪಂಚ. ನಿನ್ನ ಥರ ದೂರದ ಯೋಚನೆ ಇಲ್ಲ. ಈಗ ಏನನ್ಸೋದು ಅದು ಮಾಡ್ತೀನಿ ಅಷ್ಟೇ. ನಿನ್ನ ಹಾಗೆ ಆಳವಾದ ಭಾವನೆಗಳು ಮುಟ್ಟೋದು ಇಲ್ಲ, ದೊಡ್ಡ ದೊಡ್ಡ ವಿಚಾರಗಳು ತಟ್ಟೋದು ಇಲ್ಲ. ನನಗೆ ಲೈಫ್ ತುಂಬ ಸಿಂಪಲ್ ಆಗಿರ್ಬೇಕು ಬ್ರೋ. ಎಲ್ಲರೂ ಮಾತಾಡ್ತಾ ಇರಬೇಕು, ಖುಷಿ ಖುಷಿಯಾಗಿ ಓಡಾಡ್ತಾ ಇರಬೇಕು, ಅದೇನೇ ಆಗಲಿ ಮಾತಾಡ್ಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಮನ್ಸ್ಗಳನ್ನ ಮರ್ಕೊಂಡು ಈ ಥರ ಮಾತು ಬಿಟ್ರೆ ಹೇಗೆ ಬ್ರೋ? ಸ್ವಲ್ಪ ಟೈಮ್ ಬಿಟ್ರೆ ಎಲ್ಲ ಸರಿಯಾಗ್ಬೋದು ಪ್ರೀತಿ. ಬಿಳಿ ಹಾಳೆ ಮೇಲೆ ಕಪ್ಪು ಚಿಕ್ಕಿ ಇಟ್ಟ ಮೇಲೆ ಅದು ಕಾಣದೇ ಇರೋ ಹಾಗೆ ಮಾಡೋದು ಸುಲಭ ಅಲ್ಲ ಬ್ರೋ. ನಿಜ ಹೇಳು ಬ್ರೋ, ನೀನು ಹೇಳ್ದಾಗೆ ಇದೆಲ್ಲ ಸರಿ ಹೋಗುತ್ತಾ? ಗೊತ್ತಿಲ್ಲ ಪ್ರೀತು. ನೀನು ವಯಸ್ಸಲ್ಲಿ ಅಷ್ಟೇ ಅಲ್ಲ ಬ್ರೋ, ಗುಣದಲ್ಲೂ ತುಂಬಾ ದೊಡ್ಡವನು. ಐ ಸಾರಿ ಬ್ರೋ. ಈ ಪರಿಸ್ಥಿತಿಗೆ ನಾನೇ ಕಾರಣ ಬ್ರೋ. ನಾನು ಅವತ್ತು ನಿನ್ಗೆ ಫೋರ್ಸ್ ಮಾಡಿರ್ಲಿಲ್ಲ ಅಂದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಅವತ್ತು ನಾನು ಬರೀ ಕಂಪ್ನಿ ದೃಷ್ಟಿಯಿಂದ ಯೋಚನೆ ಮಾಡಿದೆ. ನಾನು ಯಾವಾಗ್ಲೂ ಹಾಗೆ ಅಲ್ವ ಬ್ರೋ, ತುಂಬಾ ಅನ್ಲಕ್ಕಿ, ಯಾವಾಗ್ಲೂ ಎಡ್ಬಾರ್ದು ಬ್ರೋ. ಬ್ರೋ ಎದ್ದೇಳು ಪ್ರೀತು, ಎದ್ದೇಳು ಪ್ರೀತು. ನಾನು ನೋಡು, ಹಾಗೆಲ್ಲ ಮಾತಾಡಬೇಡ ಪ್ರೀತು. ಬ್ರೋ ಬ್ರೋ ಇದೆಲ್ಲ ನನ್ನಿಂದನೇ ಆಗಿತ್ತು ಬ್ರೋ. ಆದ್ರೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನನ್ಗೆ ಬುದ್ಧಿನೂ ಇಲ್ಲ. ನೀನೇನಾದ್ರೂ ಮಾಡು ಬ್ರೋ. ಮಾಮ ಯಾವಾಗ್ಲೂ ಹೇಳ್ತಿರ್ತಾರೆ, ಆದಿದ್ರೆ ಏನಾದ್ರೂ ಮಾಡ್ತಾರೆ, ಏನಾದ್ರೂ ಸರಿ ಮಾಡ್ತಾರೆ, ಅವನ ಕೈಲಿ ಏನಾದ್ರೂ ಸಾಧ್ಯ ಅಂತ. ಹೇಳು ಬ್ರೋ, ಪ್ಲೀಸ್ ಬ್ರೋ. ಆದಿ ಇವಾಗ ಅಮ್ಮನ್ ಪಾಲಿ ಇಲ್ವಲ್ಲ ಪ್ರೀತು. ಯಜಮಾನ್ರು ನನ್ ಕೊಳ್ಳಕ್ಕೆ ತಾಳಿ ಕಟ್ಟಿದ್ದಾರೆ. ಹಸೆ ಮನೆ ಮೇಲೆ ಕೂತು ತಾಳಿ ಕಟ್ಟಿದವರು ದೊಡ್ಡ ಯಜಮಾನ್ರು. ಅಮ್ಮ, ಹಸುವಿನ ಮೇಲೆ ಕೋಪ ತೋರಿಸ್ಬಾರ್ದು ಅಂತ ನೀವೇ ಹೇಳಿದ್ದೀರ. ಈ ಮನೆ ಆಧಾರ ಸ್ತಂಭ ಅಮ್ಮ ನೀವು. ನೀವೇ ಹೀಗೆ ಧೃತಿಗೆಟ್ ಊಟ ಬಿಟ್ಟು ಕೂತ್ಕೊಂಡ್ರೆ ಈ ಮನೆ ಕುಸ್ತೋಗುತ್ತಮ್ಮ. ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಊಟ ಮಾಡಿಮ್ಮ.
ದೇಹ ಜಡಗಟ್ಟಿದೆ, ಮನಸ್ಸು ಮರಗಟ್ಟಿದೆ. ನಿದ್ದೆ ಹಸಿವಿನ ಸೂಚನೆನೂ ಗೊತ್ತಾಗ್ತಿಲ್ಲ ಪಾರ್ವತಿ. ರುಚಿ ತಿಳಿದೇ ಹೋದ್ರು ಶಕ್ತಿಗೋಸ್ಕರನಾದ್ರೂ 4 ತುತ್ತು ತಿನ್ನಿಮ್ಮ. ನನ್ನ ಶಕ್ತಿನೇ ನನಗೆ ಮೋಸ ಮಾಡಿದೆ. ಇನ್ನೇನ್ ತಿಂದು ಏನ್ ಪ್ರಯೋಜನ ಪಾರ್ವತಿ? ಪಾರ್ವತಿ, ಒಂದು ಮಾತಮ್ಮ. ಹೇಳಿಮ್ಮ. ನನ್ನ ಮನೆತನದಿಂದ, ನನ್ನ ಮನೆಯವರಿಂದ ಮೊದಲನೇ ಬಾರಿಗೆ ಒಂದು ಘೋರ ಅಪರಾಧ ನಡೆದಿದೆ. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ. ನಿನ್ನ ಮುಗ್ಧತೆನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಸಾಧ್ಯ ಆದ್ರೆ ಕ್ಷಮಿಸ್ಬಿಡಮ್ಮ ಪಾರ್ವತಿ. ತಾಯಿ ಅಂತ ನಂಬಿದೀಯ. ಈ ತಾಯಿ ಕಡೆಯಿಂದ ಆಗಿರೋ ಒಂದು ತಪ್ಪನ್ನ ಮನಸ್ಸಿಗೆ ಹಚ್ಕೋಬೇಡಮ್ಮ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಕೇಳಕ್ಕಾಗಲ್ಲ. ಅಮ್ಮ, ನೀವ್ ಹೀಗೆ ಅಮ್ಮ. ಇಂಥ ದೊಡ್ಡ ವಿಷಯನ ನನ್ನ ಸುತ್ತಮುತ್ತನೇ ಮುಚ್ಚಿಟ್ಟು ಆಟ ನೋಡ್ತಿದ್ಯಾ ಆದಿತ್ಯ? ಆ ವಿಷಯನ ನಾನು ಯಾವತ್ತೂ ಹೊಡಿಬೋದಾಗಿತ್ತು, ಕುಡಿದು ಸತ್ತೋಗ್ಬೋದಾಗಿತ್ತು. ಅನ್ಯಾಯಕ್ಕೆ ಅಡಿಪಾಯ ಹಾಕಲ್ಲ ಅಂತ ಬೀಗ್ತಿದ್ಲಲ್ಲಪ್ಪ ನಿನ್ನಮ್ಮ. ಅವಳಿಗೆ ಇಂಥ ಮೋಸ ಮಾಡೋದ? ಅವಳ ನಂಬಿಕೆಗೆ ಚೂರಿ ಇರಿದು ಬಿಟ್ಟಿಯಲ್ಲಪ್ಪ. ಸುಳ್ಳು ಹೇಳಿದ ನಿನ್ನ ಬಾಯಿಂದ ಇನ್ಯಾವತ್ತೂ ನನ್ನ ಅಮ್ಮ ಅಂತ ಕರಿಬೇಡ. ಹಾಯ್ ಆದಿ. ಆದಿ, ಸಾರಿ ಅನುಷ್ಕಾ, ನೀನು ಬಂದಿದ್ದು ಗೊತ್ತಾಗ್ಲಿಲ್ಲ. ಬೇರೆ ವಿಷಯಗಳು ತಲೆಯಲ್ಲಿ ತುಂಬಿ ಅದೇ ದೃಶ್ಯಗಳು ಕಣ್ಣೆದುರುಗಡೆ ಬಂದಾಗ ಯಾರ ಎದುರುಗಡೆ ಬಂದರೂ ಗೊತ್ತಾಗೋದಿಲ್ಲ, ಏನೇನು ನಡೆದ್ರೂ ಗೊತ್ತಾಗೋದಿಲ್ಲ. ಆದಿ, ಯೋಚನೆಗಳಾದರೆ ಪರವಾಗಿಲ್ಲ, ಆದರೆ ಅದೇ ಚಿಂತೆಗಳಾಗಿ ಕಾಡಿದ್ರೆ ಅದರಿಂದ ಮುಕ್ತಿ ಸಿಗೋದು ತುಂಬ ಕಷ್ಟ ಅಲ್ವಾ? ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ ಆದಿ. ಇನ್ಫ್ಯಾಕ್ಟ್ ನನಗೂ ನಿನ್ನಷ್ಟೇ ನೋವಾಗಿದೆ. ಆದರೆ ತಕ್ಕಡಿಲಿ ಹಾಕಿ ತೂಗೋ ವಾತಾವರಣದಲ್ಲಿ ನಾವಿಲ್ಲ. ನೀನು ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ಯಾ ಆದಿ. ನಿನಗೆ ಹೇಳುವಷ್ಟು ಬಾಂಧವ್ಯ ನಮ್ಮಲ್ಲಿ ಬೆಳೆದಿಲ್ಲ. ನಿನ್ನನ್ನು ಈ ರೀತಿ ನೋಡೋಕ್ಕಾಗ್ತಿಲ್ಲ ಆದಿ. ಆದರೆ ನಂದು ಒಂದೇ ಒಂದು ರಿಕ್ವೆಸ್ಟ್ ಇದೆ. ಕೇಳೋ ಸ್ಥಾನದಲ್ಲಿ ನಿಂತಿದ್ದೀನಿ, ಕೇಳ್ತೀನಿ. ಬೇಜಾರು ಮಾಡ್ಕೋಬೇಡ. ನನ್ನ ಜೊತೆ ವಾಕಿಗೆ ಬರ್ತೀಯಾ? ನಿನ್ನ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಆದಿ. ಓಕೆ. ಗಣಿ, ಲೇ ಅಕ್ಕ, ಲೇ ಬಿಡೆ ಅಕ್ಕ, ಲೇ ಬಿಡೆ ಅಕ್ಕ. ನನ್ ಮುದ್ದು ತಮ್ಮ ಕಣೋ. ಲೇ ಪಾರ್ವತಿ, ಇದೇನೆ ಇಷ್ಟೊಂದು ಖುಷಿಯಾಗಿದೆಯಾ ಇವತ್ತು? ಅಪ್ಪ, ನಮ್ ಗಣಿ ಸಾಮಾನ್ಯವಾದನಲ್ಲ, ನನ್ ಚಿನ್ನ, ನನ್ ಬಂಗಾರ. ಲೇ ಅಕ್ಕ, ಬೈಯೋದಕ್ಕಿಂತ ಮುಂಚೆ ಯಾಕೆ ಬೈತೀಯ ಅಂತ ಹೇಳ್ತೇತಾನೆ, ಹಂಗೆ ಹೋಗ್ಲಕ್ಕಿಂತ ಮುಂಚೆ ಯಾಕೆ ಹೋಗ್ಲತ್ತಿದ್ಯಾ ಅಂತ ಹೇಳು. ಗಣಿ, ನೀನ್ ಟಿವಿ ನೋಡ್ಬೇಕಾದ್ರೆ ಒಂದು ಪ್ರೋಗ್ರಾಮ್ ಬರ್ತಿತ್ತಲ್ಲ, ಡಿ ಬಾಸ್ದು. ಹಾ, ಅದ್ರಿಂದ ನಂಗೊಂದು ಜಬರ್ದಸ್ತ್ ಐಡಿಯಾ ಬಂತು. ಈಗ ಅದೇ ತರ ಅರಸನಕೋಟೆಲಿ ಇಂಟರ್ವ್ಯೂ ನಡೆಯುತ್ತೆ. ಇಂಟರ್ವ್ಯೂನಾ? ಯಾರ್ದು? ಅಖಿಲಮ್ಮ, ದೊಡ್ಡ ಯಜಮಾನ್ರು. ಅವರಿಬ್ರು ಎದ್ರಾ ಬದ್ರಾ ಕುತ್ಕೊಂಡು ಮಾತಾಡ್ತಾರೆ.
ಆಗ ಅವ್ರ ಮಧ್ಯೆ ಇರೋ ಮೌನ ಉಡೀಸ್. ಅಕ್ಕ ನೀನ್ ಇಷ್ಟೊಂದೆಲ್ಲ ತಲೆ ಓಡಿಸಿದ್ಯಾ? ಸೂಪರ್ ಕಣೆ. ಇದಕ್ಕೆ ನಾವ್ ಯಾರಿಗೆ ಜೈ ಹೇಳ್ಬೇಕು ಹೇಳು? ಡಿ ಬಾಸ್ ಸರ್ಗೆ ಜೈ. ಪಾರ್ವತಿ, ಇದರಿಂದಲಾದರೂ ಈ ಮನೇಲಿದ್ದಿರೋ ಪ್ರವಾಹ ಶಾಂತವಾಗಿ ಮನೆ ಮೊದಲಿನ ಸ್ಥಿತಿಗೆ ಬಂದರೆ ಸಾಕು. ಅಪ್ಪ, ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡೋದು, ಫಲ ದೇವ್ರಿಗೆ ಬಿಟ್ಟಿದ್ದು. ಪ್ರಯತ್ನ ಮಾಡ್ತಿದೀಯಲ್ಲ, ಅದಕ್ಕೆ ನೀನು ಮೆಚ್ಚಬೇಕು ಕಣೆ ಪಾರು. ಅನ್ನ ಹಾಕಿದ ದೇವ್ರಪ್ಪ, ಅವರೇ ಪೂಜೆಗೆ ಬರಲ್ಲ ಅಂತ ಗರ್ಭಗುಡಿಲಿ ಕೂತ್ರೆ ಊರಿನ ಜನಕ್ಕೆ ಒಳ್ಳೇದಾಗುತ್ತಾ? ಅವ್ರಿಗೆ ಮನಃಶಾಂತಿ ಇಲ್ಲದೆ ಮನೆ ಜನಕ್ಕೆ ತಿಂದಿದ್ದು ಕರ್ಗತ್ತಾ? ಅದಕ್ಕೆ ಅವರಿಬ್ಬರನ್ನ ಒಂದು ಮಾಡೋ ಕೆಲಸ ಮಾಡ್ತಾ ಇದ್ದೀನಿ. ಏನು ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ, ಆದರೆ ಏನು ಪ್ಲ್ಯಾನ್ ಅಂತ ಕೇಳಿಸ್ತಾ ಇಲ್ಲ. ಅಲ್ಲ, ಪ್ರೀತು ನೋಡಿದ್ರೆ ಕೆಲಸದವ್ರನ್ನೆಲ್ಲ ಸೇರಿಸ್ಕೊಂಡು ಟೆರೆಸ್ ಮೇಲೆ ಏನೋ ಮಸ್ಲತ್ ಮಾಡ್ತಾ ಇದ್ದ. ಇಲ್ಲಿ ಇವರು ಏನೋ ಗುಸುಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ದಾರೆ, ಕೇಳಿ ಸಾಯ್ತಾ ಇಲ್ಲ. ಅಯ್ಯೋ, ಏನು ಪ್ಲ್ಯಾನ್ ಮಾಡ್ತಿರ್ಬೋದು? ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೆಂಗೆ ತಿಳ್ಕೊಳ್ಳೋದು? ಫ್ರೆಂಡ್ಸ್, ಪ್ಲೀಸ್ ಹೆಲ್ಪ್ ಮೀ ಯಾ. ಬ್ರೋ, ಓ ಎಲ್ಲಿದ್ಯಾ ಬ್ರೋ? ಒಂದು ಸಖತ್ ವಿಷಯ ಹೇಳಬೇಕಾಗಿತ್ತು, ಅರ್ಜೆಂಟು. ಬ್ರೋ ಕೇಳಿಸ್ತಾ? ನಾನಂತೂ ವಿಷಯ ಹೇಳಕ್ಕೆ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಬ್ರೋ. ನಾನೇನೋ ಮಾತಾಡ್ತಾನೆ ಇದ್ದೀನಿ, ನೋಡ್ತಾನೆ ಇಲ್ಲ. ನೋಡು ಬ್ರೋ. ಬ್ರೋ, ಆರ್ ಯು ಆಲ್ ರೈಟ್? ಎಸ್ ಪ್ರೀತು, ಐ ಆಮ್ ಆಲ್ ರೈಟ್. ಬ್ರೋ, ಕುಡ್ದಿದ್ಯಾ? ನಾನು ಕುಡ್ದಿಲ್ಲ ಪ್ರೀತು. ಪ್ರಪಂಚದಲ್ಲಿ ಎಲ್ಲದನ್ನು ಒಂದ್ ಮಾಡಕ್ ಶಕ್ತಿ ಇರೋದು ಒಂದೇ ಮದ್ದಿಗೆ ಅಂತ ಹೇಳಿದ್ದೆ ಅಲ್ವಾ? ಆ ಮದ್ದು ತಗೊಂಡಿದ್ದೀನಿ ಅಷ್ಟೇ. ನನ್ನ ಪ್ರಪಂಚನ ನನ್ನ ಜೊತೆ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಪ್ರೀತು, ಪ್ರಯತ್ನ ಪಡ್ತಾ ಇದ್ದೀನಿ. ಬ್ರೋ, ಏನು ಮಾತಾಡ್ತಾ ಇದೀಯಾ? ಯಾಕೆ ಹೀಗೆಲ್ಲ ನೀನು? ಒಂದಾಗುತ್ತೆ ಅಂತ ಹೇಳಿದ್ದೆ ತಾನೆ. ಈಗ ನನ್ನನ್ನ ನಮ್ಮನ್ನ ಬಂದ್ ಮಾಡು ಪ್ರೀತು. ಮಾಡ್ತೀಯಾ? ಆಗಲ್ವಾ? ಅವ್ರಿಗೆ ನಾನು ಬೇಡ ಆಗೋಗಿದ್ದೀನಿ ಪ್ರೀತು. ನನ್ನನ್ನು ದೂರ ಮಾಡ್ಬಿಟ್ಟಿದ್ದಾರೆ. ಹಾಯ್, ಹೇಳಿ. ಹಾಯ್, ಇಂಟರ್ವ್ಯೂ ಮಾಡಬೇಕಿತ್ತು. ಅದಕ್ಕೆ ತಾನೇ ನೀವು ಕರ್ಸ್ಕೊಂಡಿರೋದು. ಬಂದಿದ್ದೀನಿ ಅಂದಮೇಲೆ ಮಾಡ್ತೀನಿ. ಸೂಪರ್ ಸರ್. ಏನು ಇಂಟರ್ವ್ಯೂ? ಯಾರು ಇಂಟರ್ವ್ಯೂ? ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರ ಇಂಟರ್ವ್ಯೂ. ಸರ್, ಅಖಿಲಮ್ಮ ಮತ್ತು ನಮ್ಮ ದೊಡ್ಡೇಶ್ಮನ್ರು ಇಬ್ಬರು ಜೊತೆ ಕೂತ್ಕೊಂಡು ಮಾತಾಡೋ ಹೋಗೊಂದು ಪ್ರೋಗ್ರಾಮ್ ಮಾಡಬೇಕು. ಅದೇ ರಮೇಶ್ ಅವ್ರ ಪ್ರೋಗ್ರಾಮಲ್ಲಿ ದರ್ಶನ್ ಅವ್ರನ್ನ ಕೂತ್ಕೊಂಡು ಮಾತಾಡ್ಸಿದ್ರಲ್ಲ, ಆ ಥರ. ಹಾಗಾದ್ರೆ ಅಲ್ಲಿಗೆ ಕಳಿಸಿ, ನಾನು ಯಾಕೆ ಬೇಕು? ಮುಂದಿನ ವರ್ಷ ಅವ್ರು ಅಲ್ಲಿಗೂ ಹೋಗ್ತಾರೆ. ಆದರೆ ಈ ವರ್ಷ ನೀವು ಆ ಥರ ಪ್ರೋಗ್ರಾಮ್ ಮಾಡಿಕೊಡ್ಬೇಕು ಸರ್. ತಾವು? ಪಾರ್ವತಿ. ಈ ಮನೇಲಿ ತಮ್ಮ ಕೆಲಸ? ನಂಗೆ ಬೇಕಾದವಳು. ನೋಡಿ, ಪ್ರಶ್ನೆಗಳನ್ನ ನಾವೇ ಕೊಡ್ತೀವಿ, ನೀವು ಅದನ್ನು ಕೇಳಿದ್ರೆ ಸಾಕು.
ಸಾರ್ ಸಖತ್ತಾಗಿರೋ ಪ್ರಶ್ನೆ ಕೇಳಿ ಸರ್. ನೀವು ಕೇಳೋ ಪ್ರಶ್ನೆಗೆ ದೊಡ್ಡ ಯಜಮಾನರು ಮತ್ತೆ ಅಮ್ಮರು ಕರ್ಗಿ ನೀರಾಗ್ಬಿಡ್ಬೇಕು ಅಂತ ಪ್ರಶ್ನೆ ಕೇಳಿ. ಅರ್ಥ ಆಯ್ತಾ? ಸರ್, ನೀವು ಕೇಳೋ ಪ್ರಶ್ನೆಗಳಿಂದ ಅವರಿಬ್ರು ಮಾತಾಡೋ ಹಾಗಾಗಬೇಕು ಅಷ್ಟೇ ಸರ್. ಅರ್ಥ ಆಯ್ತಲ್ವಾ? ಇನ್ನೂ ಪ್ರಾಬ್ಲಮ್ ಇಲ್ಲ ತಾನೆ, ಮಾಡ್ಬೋದಲ್ವಾ? ಆಗಲ್ಲ ಏನು ಹೇಳ್ತಾ ಇದ್ದೀರಾ? ನಾನು ಈ ಇಂಟರ್ವ್ಯೂ ಮಾಡಲ್ಲ. ಯಾಕೆ, ಎನಿ ಪ್ರಾಬ್ಲಮ್? ತುಂಬ ಪ್ರಾಬ್ಲಮ್ ಇದೆ. ಅಲ್ಲ, ಏನೋ ದುಡ್ಡು ಜಾಸ್ತಿ ಕೊಡ್ತಿದ್ದೀರಾ ಅಂತ ಬಂದರೆ ಏನ್ರಿ ಇದು? ಪ್ರಶ್ನೆನೂ ನೀವೇ ಕೇಳಕ್ಕೆ ಹೇಳ್ತೀರಾ, ಅದಕ್ಕೇನು ಮಾತಾಡಬೇಕು ಅನ್ನೋದನ್ನು ನೀವೇ ಹೇಳ್ತೀರಾ. ಈ ಡೆಮೋಕ್ರಸಿನಲ್ಲಿ ಮಾತಾಡೋ ಹಕ್ಕೇ ಇಲ್ಲ ಅಂತಂದಮೇಲೆ ನಾನು ಬಂದು ಆ್ಯಂಕರಿಂಗ್ ಮಾಡಿ ಏನ್ರಿ ಉಪಯೋಗ? ಆಗಲ್ಲ, ನಾನು ಮಾಡಲ್ಲ. ನೋಡಿ, ಅವ್ರ ಮನಸ್ಥಿತಿ ಏನು, ಹೇಗೆ ಮಾತಾಡ್ತಾರೆ ಅಂತ ನಮಗೆ ಗೊತ್ತಿರುತ್ತಲ್ವಾ, ಅದಕ್ಕೆ ನಾವೇ ಹೇಳ್ತೀವಿ ಅಂದಿದ್ದು. ಆಗಲ್ಲ ರೀ, ಈ ಥರ ಇಂಟರ್ವ್ಯೂ ನಾನು ಸಾವಿರಾರು ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇಂಥ ಇಂಟರ್ವ್ಯೂ ಮಾಡೋ ದರ್ದು ನನಗಿಲ್ಲ. ಬಂದಿದ್ದಕ್ಕೆ ಕನ್ವಿನ್ಸ್ ಕೊಡಿ, ತಿರುಗಿ ನೋಡದೆ ಹೋಗ್ತಾ ಇರ್ತೀನಿ. ಸರ್, ಮಾಡಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಈ ಕುನ್ನಿ ಕೂಡ ನನಗೆ ಯಾವ ರೀತಿ ಪ್ರಶ್ನೆ ಕೇಳಬೇಕು ಅಂತ ಹೇಳ್ಕೊಡ್ತಿದ್ದಾನೆ. ಅಲ್ಲ, ನನ್ನ ಬೆಲೆ ಏನು ಅಂತ ಗೊತ್ತೇನ್ರಿ ನಿಮಗೆ? ಎಂತೆಂಥ ಶೋಗಳನ್ನ ಮಾಡಿದ್ದೀನಿ ನಾನು. ಅಂಥದ್ರಲ್ಲಿ ನನ್ನಂಥವ್ರನ್ನ ಕರೆಸಿ ನಿಮ್ಗೆ ಯಾವುದೋ ಫ್ಯಾಮಿಲಿ ಶೋ ಮಾಡೋದಕ್ಕೆ ಹೇಳ್ತಿದ್ದೀರಾ? ಇಲ್ಲ ರೀ, ನಾನು ಮಾಡಲ್ಲ. ಇವಾಗೇನು ಕನ್ವಿನ್ಸ್ ಕೊಡ್ತೀರೋ ಇಲ್ವೋ? ನೋಡಿ, ಬೇಡ ಬಿಡಿ. ಸರ್ 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 ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್, ದಯವಿಟ್ಟು. ಹೇಳಿದ್ದು ಕೇಳಿದ್ದು ಎಲ್ಲ ಆಯ್ತಲ್ಲ. ಅಲ್ಲ, ಇಂಥ ಚಿಕ್ಕ ಇಂಟರ್ವ್ಯೂ ಮಾಡೋದಕ್ಕೆ ನನ್ನಂಥ ಪಾಪ್ಯುಲರ್ ಫಿಗರೇ ಬೇಕಾ ನಿಮಗೆ? ಚಡ್ಡಿ ಹಾಕೊಂಡು ಎಗರಾಡ್ತಿದ್ನಲ್ಲ, ಅವನ ಕೈಲಿ ಮಾಡಿಸಿ. ಸರ್, ನನಗೆ ಗೊತ್ತು ನೀವು ತುಂಬ ಹೆಸರು ಮಾಡಿದ್ದೀರಾ, ತುಂಬ ದೊಡ್ಡವರು ಅಂತ. ಅದಕ್ಕೆ ನಿಮ್ಮ ಹತ್ರ ಸಹಾಯ ಕೇಳ್ತಿದ್ದೀನಿ. ಇದು ನಿಮ್ಮ ಪಾಲಿಗೆ ಬರೀ ಇಂಟರ್ವ್ಯೂ ಇರ್ಬೋದು, ಆದರೆ ಅರ್ಸನ್ ಕೋಟೆ ಕುಟುಂಬಕ್ಕೆ ಇದರಿಂದ ದೊಡ್ಡ ಉಪಕಾರ ಆಗುತ್ತೆ ಸರ್. ಅಯ್ಯೋ, ಬಿಟ್ಟಿ ಕೆಲಸ ಮಾಡಿ ಬೇಜಾನ್ ಉಪಕಾರಗಳನ್ನ ಮಾಡ್ಬಿಡ್ತೀನಿ ಬಿಡಿ. ಇದೆಲ್ಲ ನನಗೇನು ಹೊಸ್ತಲ್ಲ. ನನಗೊಂಥರ ಈ ಲೋ ಬಜೆಟ್ ಸಿನಿಮಾಗಳು ಬಂದ ಹಾಗಾಗಿದೆ. ನೀವು ಕೇಳ್ದಷ್ಟು ಹಣ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಲ್ಲ ಸರ್. ನೀವು ಈ ಥರ 100 ಪ್ರೋಗ್ರಾಮ್ ಮಾಡಿದ್ದೀರಾ, ಆದರೆ ಇಲ್ಲಿ ಅಮ್ಮ ಮಗನ್ನ ಒಂದು ಮಾಡೋ ಉದ್ದೇಶ ಇದೆ ಸರ್. ಅವರು ನನ್ನಂತ 100 ಜನಕ್ಕೆ ದೇವ್ರಿದ್ದ ಹಾಗೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್, ಇಲ್ಲ ಅಂತ ಹೇಳಬೇಡಿ. ಒಳ್ಳೆ ಕಥೆ ಆಯ್ತಲ್ರಿ ನಿಮ್ದು. ಏನು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಸರ್. ಐ ಆಮ್ ಸಾರಿ ಸರ್.